ಇದೇ ಹುಣ್ಣಿಮೆಯ ದಿನ ನೀವು ಈ ಒಂದು ತಂತ್ರವನ್ನು ಮಾಡಿದ್ದೇ ಆಯಿತು ಅಂತಂದರೆ 100% ನೀವು ಮನೆ ಕಟ್ತೀರಾ ಅಥವಾ ಮನೆ ತಗೋತೀರಾ ಅಥವಾ ಭಾಳಷ್ಟು ದಿನದಿಂದ ಬಗೆಹರಿದಂಥ ಆಸ್ತಿ ವಿಚಾರ ನಿಮಗೆ ಬಗೆಹರಿದು ನಿಮಗೆ ಆಸ್ತಿ ಬಂದ್ಬಿಡುತ್ತೆ. ಖಂಡಿತವಾಗ್ಲೂ ಭಕ್ತಿಯಿಂದ, ಶ್ರದ್ಧೆಯಿಂದ, ಗೌರವದಿಂದ, ನಂಬಿಕೆಯಿಂದ ನೀವು ಈ ಕೆಲಸವನ್ನು ಮಾಡಿ, ತಂತ್ರನ ಮಾಡಿ ಖಂಡಿತವಾಗ್ಲೂ ಕೂಡ ಆಗುತ್ತೆ. ಅದಕ್ಕಿಂತ ಮುಂಚೆ ನೀವೇನು ಮಾಡಿ ಅಂತಂದರೆ ಎಷ್ಟು ಬೇಗ ಆಗುತ್ತೆ ಅಷ್ಟು ನೀವು ಎಷ್ಟು ದಿನದಲ್ಲಿ ನಿಮ್ಗೆ ಆಗಬೇಕು ಅಂತ ನೀವು ಸಂಕಲ್ಪ ಮಾಡ್ತಾರೆ ಅಷ್ಟು ದಿನದ ಒಳಗಡೆ ಸೈಟು ಮತ್ತು ಮನೆ ಖರೀದಿ ಯೋಗ ಬರುತ್ತೆ. ಸೋಮಾರಿತನ, ಈ ಸೋಮಾರಿತನ ಮಾಡದೇ ಇರೋದು ಬಿಡು, ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಮಾಡೋದು ಬೇಡ, ಬೇರೆಯವ್ರು ಎಲ್ಲರೂ ಮಾಡ್ತಾರ. ಕಾನ್ಸ್ಟಿಪೇಷನ್ ಈಸ್ ಅವರ್ ಮದರ್ ಆಫ್ ಆಲ್ ಡಿಸೀಸಸ್ ಅಂತ ಹೇಳ್ತಾರೆ. ಸರಿಯಾಗಿ ಜೀರ್ಣಕ್ರಿಯೆ ಆಗಲಿಲ್ಲ ಅಂತಂದರೆ ಈ ಬೇರೆ ಬೇರೆ ಯಾವುದೋ 5-6 ಅಂಗಾಂಗಗಳು ಸೇರಿಕೊಂಡಿರ್ತವೆ. ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ವಿನಯ್ ಯೋಗಿ ಗುರೂಜಿ ಅನ್ನೋ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಒತ್ತಿ. ಮತ್ತು ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಲೈಕ್ ಮಾಡಿ, ಫಾಲೋ ಮಾಡಿ ಮತ್ತು ಶೇರನ್ನು ಮಾಡಿ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೈವೇ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯಾತ್. ಎಲ್ಲ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಂದರೆ ಅಪಾನ ಮುದ್ರೆ. ಈ ಅಪಾನ ಮುದ್ರೆಯನ್ನು ಮಾಡೋದ್ರಿಂದ ಮಲಬದ್ಧತೆ, ಕಾನ್ಸ್ಟಿಪೇಷನ್ ಈಸ್ ಅವರ್ ಮದರ್ ಆಫ್ ಆಲ್ ಡಿಸೀಸಸ್ ಅಂತ ಹೇಳ್ತಾರೆ. ಸರಿಯಾಗಿ ಜೀರ್ಣಕ್ರಿಯೆ ಆಗಲಿಲ್ಲ ಅಂತಂದರೆ ಈ ಬೇರೆ ಬೇರೆ ಯಾವುದೋ 5-6 ಅಂಗಾಂಗಗಳು ಸೇರಿಕೊಂಡಿರ್ತವೆ. ಅದಕ್ಕೋಸ್ಕರ ನೀವು ತಿಂದ ತಕ್ಷಣ ಗ್ರೈಂಡರ್ ಥರ ನಿಮಗೆ ಜೀರ್ಣ ಆಗಬೇಕು. ಅದಕ್ಕೆ ಯಾವ ಒಂದು ಮುದ್ರೆಯನ್ನು ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಂದರೆ ಅಪಾನ ಮುದ್ರೆ. ಗೊತ್ತಲ್ಲ ನೋಡಿ, ಇದು ಅದ್ಭುತವಂತ ಮುದ್ರೆ. ಹೇಳ್ತಾನೆ ಇರ್ತೀನಿ, ಹಿಂದೆನೂ ಹೇಳಿದೆ, ಈಗಲೂ ಹೇಳ್ತೀನಿ, ಮುಂದಕ್ಕೂ ಹೇಳ್ತೀನಿ. ಈ ಒಂದು ಮುದ್ರೆಗಳನ್ನು ನೀವು ಕಲ್ತ್ಕೊಬಿಡ್ತು ಅಂತ ಸಾಕು, ನಿಮ್ಮ ಅನಾರೋಗ್ಯದ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ದೂರ ಇಟ್ಬಿಡ್ಬೋದು. ನೋಡಿ, ಹೆಬ್ಬೆರಳು ಪ್ಲಸ್ ಮಧ್ಯದ ಬೆರಳು ಪ್ಲಸ್ ಉಂಗುರದ ತೋರ್ಬೆರಳು ಮತ್ತು ಕಿರು ಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ಈ ಒಂದು ಮುದ್ರೆಯನ್ನು ಕೇವಲ 20ರಿಂದ 25 ನಿಮಿಷಗಳ ಕಾಲ ಮಾಡೋದ್ರಿಂದ ನಿಮಗೆ ಅಪಾನ ಮುದ್ರೆ ಅಂದರೆ ಮಲಬದ್ಧತೆ ಹೊರಟೋಗ್ಬಿಡುತ್ತೆ. ಈ ಅಪಾನ ಮುದ್ರೆನ ಮಾಡಿ, ತುಂಬ ಚೆನ್ನಾಗಿ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಂತ ಮುದ್ರೆಯ ವಿಚಾರ. ಆಲಸ್ಯ, ಸೋಮಾರಿತನ ಮತ್ತು ಉತ್ಸಾಹ ಇಲ್ಲದೇ ಇರೋವಂಥದ್ದು, ಇದು ಎಲ್ಲವೂ ಕೂಡ ಮನುಷ್ಯನ ಮನಸ್ಸನ್ನು ಭ್ರಷ್ಟವನ್ನಾಗಿ ಮಾಡುತ್ತದೆ, ಕರಪ್ಟ್ ಮಾಡುತ್ತದೆ, ತಿಳ್ಕೊಳ್ಳಿ. ಅದಕ್ಕೋಸ್ಕರ ನೀವೇನಂತ ಯಾವುದೇ ಕಾರಣಕ್ಕೂ ಆಲಸ್ಯ ಅಂದರೆ, ಆಲಸ್ಯ ಅಂತಂದರೆ ನಿಧಾನಕ್ಕೆ ಮಾಡೋಣ ಬಿಡು ಅಂತ, ಸೋಮಾರಿತನ ಮಾಡದೇ ಇರೋದು. ನೋಡಿ, ಆಲಸ್ಯ ಭಾಳಷ್ಟು ಜನಕ್ಕೆ ಸೋಮಾರಿತನ ಇರಲ್ಲ, ಆದರೆ ಆಲಸ್ಯ ಇರುತ್ತೆ. ಬಿಡು ಆಮೇಲೆ ಮಾಡೋಣ, ದಿಸ್ ಈಸ್ ಎ ಕೇರ್ಲೆಸ್ನೆಸ್ ಆಗಿಬಿಡುತ್ತೆ. ಗೊತ್ತಾಯ್ತಲ್ಲ? ಆವಾಗ ಆಲಸ್ಯ ಇತ್ತು ಅಂತಂದಾಗ ಏನಾಗುತ್ತೆ, ಮಾಡಬೇಕಾಗಿರೋಂಥ ಕೆಲಸಗಳು ಮಾಡದೇನೆ ಪೋಸ್ಟ್ಪೋನ್ ಆಗಿ 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 ಚಿಕ್ಕ ಸಮಸ್ಯೆ ದೊಡ್ಡ ಸಮಸ್ಯೆಯಾಗಿ ಕಾಡುತ್ತದೆ. ಗೊತ್ತಲ್ಲ? ಹಾಗಾಗಿ ಆಲಸ್ಯವನ್ನು ಯಾವುದೇ ಕಾರಣಕ್ಕೂ ನಾವು ಮಾಡಬಾರದು. ಗೊತ್ತಲ್ಲ? ಮತ್ತು ಸೋಮಾರಿತನ, ಈ ಸೋಮಾರಿತನ ಮಾಡದೇ ಇರೋದು, ಬಿಡು, ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಮಾಡೋದು ಬೇಡ, ಬೇರೆಯವ್ರು ಎಲ್ಲರೂ ಮಾಡ್ತಾರಾ ಅಂತ. ಭಾಳ ಒಬ್ಬರು ಕುಡ್ಕೋರಿಗೆ, ನೀವು ಕುಡ್ಕೊಂಗೆ ನೀವು ಏನೇ ಬುದ್ಧಿ ಹೇಳಿ ಕುಡಿಯೋದು ಬಿಡಲ್ಲ. ಕುಡಿಬೇಡಪ್ಪ, ಕುಡಿದ್ರೆ ನೀನು ಸತ್ತೋಗ್ಬಿಡ್ತೀಯಾ ಅಂತಂದರೆ, ಕುಡಿದಿದ್ರೆ ಶಾಶ್ವತವಾಗಿ ಅಜರಾಮರವಾಗಿ 100 ವರ್ಷ ಬದುಕಿರ್ತಾರ ಅಂತ ಹೇಳ್ತಾರೆ. ಅಂಥವ್ರು ನೀವೇನು ಹೇಳ್ತೀರಾ? ಇದೇ 21ನೇ ತಾರೀಕು ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗ್ತಾಯಿದೆ. ಅದ್ಭುತವಾದಂಥದ್ದು ಕುಂಡಲಿನಿ ಜಾಗೃತಿ ಮಾಡ್ಕೊಳ್ಳಿ. ಈ ಲೈಫಲ್ಲಿ ಕುಂಡಲಿ ಜಾಗೃತಿಯನ್ನು ಮಾಡ್ಕೋತು ಅಂತಂದರೆ ನಿಮ್ಮನ್ನು ಎದುರಿಸೋವಂಥವ್ರು ಯಾರೂ ಇಲ್ಲ. ಅಷ್ಟು ಅದ್ಭುತವಾಗುತ್ತೆ. ಹಣಕಾಸಿನ ಸಮಸ್ಯೆ ಆಗುತ್ತೆ. ಹಣಕಾಸಿನ ಸಮಸ್ಯೆಗೆ ನೀವು ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಬೇಕಾದ್ರೆ, ಜೀವನದ ಸಮಸ್ಯೆಗೆ ಕುಂಡಲಿನಿ ತಂತ್ರ ಅದ್ಭುತವಾದಂಥ ಒಂದು ತಂತ್ರ ಇದು. ಕುಂಡಲಿ ಜಾಗೃತಿ ಮಾಡ್ಕೊಳ್ಳಿ. ಗೊತ್ತಲ್ಲ? ಅದು ಎಂಥದ್ದೇ ಅನಾರೋಗ್ಯದ ಸಮಸ್ಯೆ ಇತ್ತು ಅಂತಂದರೂ ಕೂಡ ನಿವಾರಣೆ ಆಗಿಬಿಡ್ತದೆ. ಗೊತ್ತಲ್ಲ? ಜೊತೆಗೆ ನೀವೇನಂತಂದರೆ ಈ ಒಂದು ಶಿಬಿರದಲ್ಲಿ ನಾನು ಹೇಳಿಕೊಡಿ, ಮನಿ ಮ್ಯಾನೇಜ್ಮೆಂಟು ಹೆಂಗೆ ಮನಿ ಒಂದು 10-15 ಪಾಯಿಂಟ್ ಇದೆ, ಅದನ್ನು ತಿಳ್ಕೊಬಿಡ್ತು ಅಂತಂದರೆ ಸಾಕು, ಲೈಫ್ ಲಾಂಗ್ ನೀವು ದುಡ್ಡಿಲ್ಲ ಅಂದರೂ ಕೂಡ ನೀವು ಶ್ರೀಮಂತರು, ಅಷ್ಟು ಚೆನ್ನಾಗಿ ಆಗ್ತಾ ಬರ್ತೀರ. ಗೊತ್ತಲ್ಲ?
ನೀವು ಏನು ಬೇಕಾದ್ರೂ ಈ ಒಂದು ಕುಂಡಲಿ ತಂತ್ರವನ್ನು ನೀವು ಊಹಿಸ್ಕೊಳ್ಳೋಕ್ಕಾಗದೇ ಇರೋಷ್ಟು ನೀವು ಹಣ ಆಸ್ತಿ ಮತ್ತು ಎಲ್ಲವನ್ನು ನೀವು ಪಡ್ಕೋಬೋದು ಅಂತ ಒಂದು ಅದ್ಭುತವಾದಂತಹ ಒಂದು ವಿಚಾರ. ಅದಕ್ಕೋಸ್ಕರ ಆನ್ಲೈನ್ ಕ್ಲಾಸ್ ನೀವು ಅಟೆಂಡ್ ಮಾಡಿ, ಮಿಸ್ ಮಾಡಬೇಡಿ ಯಾವುದೇ ಕಾರಣಕ್ಕೂ. ಜೊತೆಗೆ ಯಾವ್ಯಾವ ಸಮಸ್ಯೆಗಳು ನಿವಾರಣೆ, ಗಂಡ ಹೆಂಡತಿ ಸಮಸ್ಯೆ ನಿವಾರಣೆ ಆಗ್ತಾ ಬರುತ್ತೆ, ಮತ್ತು ಕೋರ್ಟು ಕಚೇರಿಗಳ ಸಮಸ್ಯೆ ನಿವಾರಣೆ ಆಗ್ತಾ ಬರುತ್ತೆ, ಶತ್ರುಬಾಧೆ ನಿವಾರಣೆ ಆಗ್ತಾ ಬರುತ್ತೆ, ಮತ್ತು ಧನವಶೀಕರಣ ಆಗ್ತಾ ಬರುತ್ತೆ, ಮತ್ತು ಈ ಕೆಟ್ಟು ಆಲೋಚನೆ ಮಾಡಿ ಅಥವಾ ನೀವು ಏನೋ ದಡ್ಡತನದಿಂದ ತಪ್ಪು ಡಿಸಿಷನ್ ತೊಗೊಂಡು ಜೀವನದ ಸಮಸ್ಯೆ ಮಾಡ್ಕೊಡೋದು ಎಲ್ಲವೂ ಕೂಡ ಸರಿ ಆಗ್ತಾ ಬರುತ್ತೆ. ಅದ್ಭುತವಾದಂಥ ಒಂದು ಬುದ್ಧಿ ನಿರ್ಮಾಣ ಆಗ್ತಾ ಬರುತ್ತೆ. ಅಖಂಡವಾದಂಥ ಒಂದು ಜ್ಞಾನ ಬರ್ತಾ ಹೋಗುತ್ತೆ. ಪ್ರತಿನಿತ್ಯ 3 ರಿಂದ 5 ನಿಮಿಷ ಟೈಮ್ ಕೊಟ್ಟರೆ ಸಾಕು, ರಿಚಾರ್ಜ್ ಆದಂಗೆ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ನೀವು ಏನಕ್ಕೆ ನೀವು ಅಟೆಂಡ್ ಮಾಡಬೇಕು ಅಂತಂದರೆ, ಇದು ನೀವು ಎಲ್ಲ ರೀತಿಯಂಥ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ, ಮತ್ತು ಆ ಸಮಸ್ಯೆಗಳು ಬರದೇ ರೀತಿ ತಡೆಯೋದಕ್ಕೆ, ಮತ್ತು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ತಂದೆ ತಾಯಿಗಳು ಅವ್ರಿಗೆ ಸಮಸ್ಯೆಗಳು ಬಂದಿತ್ತು, ನೀವೇ ಈ ಒಂದು ಕುಂಡಲಿ ತಂತ್ರವನ್ನು ಮಾಡಿ ಸಮಸ್ಯೆನ ಬಗೆಹರಿಸ್ಕೊಳ್ಳೋದಕ್ಕೆ ಗೊತ್ತಲ್ಲ. ಸರ್ಟಿಫಿಕೇಟ್ ಕೋರ್ಸ್ ಆಗಿರುತ್ತೆ, ಖಂಡಿತವಾಗ್ಲೂ ಕೂಡ ಮಿಸ್ ಮಾಡದೆ ಜಾಯ್ನ್ ಆಗಿ. ಅದ್ಭುತವಾದಂಥ ಒಂದು ಇದು ಈ ಸರಿ ತುಂಬ ಜನ ಜಾಯ್ನ್ ಆಗ್ತಾಯಿದ್ದಾರೆ, ನೀವು ಕೂಡ ಆಗಿ ಅದೆಲ್ಲ ಒಂದು ಬೆನಿಫಿಟ್ ತೊಗೊಳ್ಳಿ. ಕುಂಡಲಿನಿ ತಂತ್ರ ನೀವು ಕಲ್ತ್ಕೋತಂದರೆ ಪ್ರಪಂಚದಲ್ಲಿ ನಂಬರ್ 1 ವಿದ್ಯೆನ ನೀವು ಕಲ್ತ್ಕೊಂಡಂಗೆ ಗೊತ್ತಲ್ಲ. ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಸೊ ಹಾಗಾಗಿ ಅದಕ್ಕೆ ನೀವು ಅದನ್ನು ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಸೋಮಾರಿತನ ಅನ್ನೋದು ಲೈಫಲ್ಲಿ ಇರಬಾರ್ದು. ಸೋಮಾರಿತನ ಅನ್ನೋದಿತ್ತು ಅಂತಂದರೆ ಮೂಲಾಧಾರ ಚಕ್ರ ಬ್ಲಾಕ್ ಆಗಿಬಿಡುತ್ತೆ. ಆಲಸ್ಯ ಇತ್ತು ಅಂತಂದ್ರೂ ಕೂಡ ನಿಧಾನಕ್ಕೆ ತಿರುಗುತ್ತೆ. ಆವಾಗ ನಾನಾ ರೀತಿಯಂಥ ಸಮಸ್ಯೆಗಳು, ದುಡ್ಡು ಬರಲ್ಲ, ದುಡ್ಡು ಸ್ಟ್ರಕ್ ಆಗಿಬಿಡುತ್ತೆ. ನಿಮ್ಮಲ್ಲಿ ಆಲಸ್ಯ ಇತ್ತು ಅಂತಂದರೆ ಬರುವಂಥ ದುಡ್ಡು ಸ್ಟ್ರಕ್ ಆಗುತ್ತೆ. ಸೋಮಾರಿತನ ಇತ್ತು ಅಂತಂದರೆ ನೋಡಿ, ಸೋಮಾರಿತನ ದುಡ್ಡೇ ಬರಲ್ಲ. ಫಸ್ಟ್ ಆಫ್ ಆಲು ಸೋಮಾರಿತನ ಇತ್ತು ಅಂದರೆ ನಿಮ್ಮ ಅನಾರೋಗ್ಯ ಬಂತು ಅಂದ್ಕೊಳ್ಳಿ. ಈ ಸೋಮಾರಿತನ ಮನೋಭಾವನೆ ಇತ್ತು ಅಂದರೆ ತುಂಬ ನಿಧಾನಕ್ಕೆ ವಾಸಿ ಆಗುತ್ತೆ. ಬೇರೆಯವ್ರಿಗೆಲ್ಲ 2 ದಿನಕ್ಕೆ ಜ್ವರ ಬಂದರೆ ವಾಸಿ ಆಗುತ್ತೆ, 1 ವಾರ ಆದರೂ ವಾಸಿ ಆಗಲ್ಲ. ಇದು ಸೋಮಾರಿತನ. ಮತ್ತು ಉತ್ಸಾಹ ಇಲ್ಲದೆ ಇರೋವಂಥದ್ದು ಅಂತಂದರೆ, ಉತ್ಸಾಹನೇ ಇಲ್ಲ ಅಂತಂದರೆ ಅವನು ಯಾವ ಕೆಲಸ ಕಾರ್ಯಗಳೂ ಮಾಡೋಕ್ಕಾಗಲ್ಲ. ಅವ್ನು ಪರ್ಮನೆಂಟಾಗಿ ಅವ್ನಿಗೆ ಸ್ಟ್ರೋಕ್ ಆಗ್ಬೋದು, ಕಿಡ್ನಿ ಪ್ರಾಬ್ಲಮ್ ಆಗ್ಬೋವಂಥದ್ದು. ಪ್ರತಿದಿನ ನೀವೇನೇ ಒಂದು ಕೆಲಸ ಮಾಡೋ ನಗ್ನಗ್ತಾ ಖುಷಿಯಾಗಿ ನಗ್ನಗ್ತಾ ಮಾಡ್ತಂದ್ರೆ, ಉತ್ಸಾಹನ ಮಾಡ್ತಂದ್ರೆ ಯಾವ ಕಾಯಿಲೆಗಳು ಕೂಡ ಬರೋದಿಲ್ಲ. ಉತ್ಸಾಹ ಇಲ್ಲದೆ ಯಾವುದೇ ಒಂದು ಕೆಲಸವನ್ನು ಮಾಡಿ, ಅಂದರೆ ಫ್ರೆಶ್ನೆಸ್ ಇಲ್ಲದೆ ಖುಷಿ ಇಲ್ಲದೆ ನೀವು ಏನೇ ಒಂದು ಕೆಲಸವನ್ನು ಮಾಡ್ತು ಅಂತಂದರೂ ಕೂಡ ನಿಮಗೆ ಸ್ಟ್ರೆಸ್ ಆಗುತ್ತೆ, ಟೆನ್ಷನ್ ಆಗುತ್ತೆ, ದುಃಖ ಆಗುತ್ತೆ, ಬೇಜಾರಾಗುತ್ತೆ. ಇದು ನಿಮ್ಮ ಮನಸ್ಸನ್ನು ಹಾಳು ಮಾಡುತ್ತೆ. ಮನಸ್ಸನ್ನು ಹಾಳು ಮಾಡ್ತು ಅಂತಂದರೆ ದುಡ್ಡು ಬರೋದಿಲ್ಲ, ಮತ್ತು ಆರೋಗ್ಯದ ಸಮಸ್ಯೆ ಕೂಡ ನಿಮಗೆ ಹಾಳಾಗುತ್ತೆ. 4 ಜನದ ಮಧ್ಯೆ ನಿಮಗೆ ಮಾನ ಮರ್ಯಾದೆ ಹೋಗುತ್ತೆ. ಎಲ್ಲ ಕೆಲಸ ಕಾರ್ಯಗಳು ಕೂಡ ಒಂದೊಂದಾಗಿ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ನೀವು ಮೂಲಾಧಾರ ಚಕ್ರ ಚೆನ್ನಾಗಿ ಆಕ್ಟಿವೇಶನ್ ಆಗಬೇಕು ಅಂತಂದರೆ ನೀವು ಆಲಸ್ಯವನ್ನು ದೂರ ಮಾಡ್ಕೊಳ್ಳಿ ಒಂದು, ಮತ್ತು ಸೋಮಾರಿತನವನ್ನು ದೂರ ಮಾಡ್ಕೊಳ್ಳಿ. ಅದೇ ದಿಸೆ ಕರಪ್ಟ್, ಇದು ವೈರಸ್ ಇದ್ದಂಗೆ. ಮತ್ತು ಉತ್ಸಾಹ ಇರಬೇಕು. ಏನೆಂದ ನಾನು ಮಾಡ್ತೀನಿ, ಖುಷಿಯಾಗಿ ಮಾಡ್ತೀನಿ ಅನ್ನುವಂಥ ಒಂದು ಮೆಂಟಾಲಿಟಿ, ಮನೋಭಾವನೆ ಇತ್ತು ಅಂತಂದರೆ ಮೂಲಾಧಾರ ಚಕ್ರ ಆಕ್ಟಿವೇಶನ್ ಆಗುತ್ತೆ. ತುಂಬ ಚೆನ್ನಾಗಿ ನೋಡಿ. ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೂ ಕೂಡ ಈ 2 ಕೆಲಸನ ಮಾಡೋಕ್ಕೆ ಹೋಗ್ಬೇಡಿ, ಒಂದು ಕೆಲಸ ಮಾಡಿ. ಯಾವುದಂದರೆ ಆಲಸ್ಯ ಮಾಡೋಕ್ಕೂ ಇರಬಾರ್ದು. ಆಲಸ್ಯ ಅಂದರೆ ಕೇರ್ಲೆಸ್ನೆಸ್ಸು, ಬಿಡು ಆಮೇಲೆ ಮಾಡೋಣ, ಬೇಡ, ಪೋಸ್ಟ್ಪೋನ್ ಮಾಡೋಕ್ಕೆ ಹೋಗ್ಬಾರ್ದು. ಮತ್ತು ಸೋಮಾರಿತನ, ಮಾಡಲದೇ ಬೇಡ ಅನ್ನೋಂಥದ್ದು ಗೊತ್ತಲ್ಲ. ಕಾರಣಗಳನ್ನು ಕೊಡಬಾರ್ದು ಪ್ರತಿನಿತ್ಯ ಗೊತ್ತಲ್ಲ. ಕಾರಣಗಳು ಕೊಡ್ತು ಅಂತಂದರೆ ನಮಗೆ ಸಮಸ್ಯೆಗಳು ಜಾಸ್ತಿ ಆಗ್ತಾ ಬರುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಯಾವುದೇ ಕಾರಣಕ್ಕೂ ಕಾರಣವನ್ನು ಕೊಡಬಾರದು. ಕಾರಣ ಕೊಡ್ತು ಅಂತಂದರೆ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಮತ್ತು ಉತ್ಸಾಹ ಇರಬೇಕು, ಹ್ಯಾಪಿನೆಸ್ ಇರಬೇಕು. ಆವಾಗ ನಿಮಗೆ ತುಂಬ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ತಾ ಬರುತ್ತೆ, ಕಾಯಿಲೆಗಳು ಬರೋದಿಲ್ಲ. ಉತ್ಸಾಹದಿಂದ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾ ಇದ್ದಾನೆ ಕೆಲಸನ, ಅವನಿಗೆ ಇನ್ನೂ ಸ್ವಲ್ಪ ಸ್ಯಾಲ್ರಿ ಕೊಡೋಣ, ಇನ್ನೂ ಸ್ವಲ್ಪ ದುಡ್ಡು ಬರಲಿ, ಇನ್ನೂ ಸ್ವಲ್ಪ ಪ್ರಾಫಿಟ್ ಕೊಡೋಣ ಅನ್ನೋಂಥ, ಚೆನ್ನಾಗಿ ಮಾಡಿಕೊಡ್ತೇನೆ, ಹಿಂಗಿರಬೇಕು ಅನ್ನುವಂಥ ಒಂದು ಮನೋಭಾವ, ಅಪ್ರಿಷಿಯೇಷನ್ ಕೂಡ ಒಂದಕ್ಕೊಂದು ಸೇರ್ಕೊಂಡು ಸಿಗುತ್ತೆ ಅಲ್ಲ. ಇದು ವಿಶೇಷವಾದಂಥ ಒಂದು ಕುಂಡಲಿ ತಂತ್ರದ ವಿಚಾರ. ಇದೇ ಹುಣ್ಣಿಮೆಯ ದಿನ ನೀವು ಈ ಒಂದು ತಂತ್ರವನ್ನು ಮಾಡಿದ್ದೇ ಆಯಿತು ಅಂತಂದರೆ 100% ನೀವು ಮನೆ ಕಟ್ತೀರಾ, ಅಥವಾ ಮನೆ ತಗೋತೀರ, ಅಥವಾ ಭಾಳಷ್ಟು ದಿನದಿಂದ ಬಗೆಹರಂಥ ಆಸ್ತಿ ವಿಚಾರ ನಿಮಗೆ ಬಗೆಹರಿದು ನಿಮಗೆ ಆಸ್ತಿ ಬಂದ್ಬಿಡುತ್ತೆ. ಖಂಡಿತವಾಗ್ಲೂ ಭಕ್ತಿಯಿಂದ, ಶ್ರದ್ಧೆಯಿಂದ, ಗೌರವದಿಂದ, ನಂಬಿಕೆಯಿಂದ ನೀವು ಈ ಕೆಲಸವನ್ನು ಮಾಡಿ, ಈ ತಂತ್ರನ ಮಾಡಿ, ಖಂಡಿತವಾಗ್ಲೂ ಕೂಡ ಆಗುತ್ತೆ. ಅದಕ್ಕಿಂತ ಮುಂಚೆ ನೀವೇನು ಮಾಡಿ ಅಂತಂದರೆ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ವಿನಯ್ ಯೋಗಿ ಗುರೂಜಿ ಅನ್ನೋಂಥ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ನ ಒತ್ತಿ. ಮತ್ತು ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಲೈಕ್ ಮಾಡಿ, ಫಾಲೋ ಮಾಡಿ, ಮತ್ತು ಶೇರನ್ನು ಮಾಡಿ. ಇನ್ನು ತಡ ಮಾಡದೆ ನಾವು ವಿಚಾರವನ್ನು ತಿಳ್ಕೊಳ್ಳೋಣ.
ಏನು ಅಂತ ನಾವು ನೋಡೋದಾಯಿತು ಅಂತಂದರೆ, ಮನೆ ಕಟ್ಟುವಂಥ ಭಾಳಷ್ಟು ಜನಕ್ಕೆ ಒಂದು ಆಸೆಯಿಂದ ಮನೆ ಕಟ್ಟಬೇಕು, ಸೈಟ್ ತೊಗೋಬೇಕು, ಅಥವಾ ಮನೆ ಇರುತ್ತೆ ಇನ್ನೂ ಒಂದು ಕಟ್ಟೋದು ಬಾಡಿಗೆ ತೊಗೊಳ್ಳೋಣ ಅನ್ನುವಂತಹ ಒಂದು ಆಸೆ ಇರುತ್ತೆ. ಸರ್ವೇ ಸಾಮಾನ್ಯ ಇರಲಿ, ಕಷ್ಟಪಟ್ಟು ದುಡೀರಿ, ನೀವು ಒಂದಲ್ಲ 10 ಮನೆ ಕಟ್ಟಿ 10 ಮನೆ ಬಾಡಿಗೆ ತೊಗೊಳ್ಳಿ, ಇನ್ನೂ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಏನು ಮಾಡಬೇಕು ಅಂತ ನಾವು ನೋಡೋದಾಯಿತು ಅಂತಂದರೆ, ಏನಿಲ್ಲ, ಒಂದು ಅರ್ಧ ಹೋಳು ತೆಂಗಿನಕಾಯಿಯನ್ನು ತೆಗೆದುಕೊಳ್ಳಿ. ಒಡೀರಿ, ತೆಂಗಿನಕಾಯಿ ಅರ್ಧ ಹೋಳು ಸಿಗುತ್ತೆ. ಆ ತೆಂಗಿನಕಾಯಿಯನ್ನು ತೆಗೆದುಕೊಂಡು ನೀವೇನು ಮಾಡಿ ಅಂತಂದರೆ, ಈ ಅರ್ಧ ಹೋಳು ತೆಂಗಿನಕಾಯಿಯನ್ನು ತೆಗೆದುಕೊಂಡು ಈ ದೇವಸ್ಥಾನದ ಸುತ್ತಮುತ್ತ ಇರುವಂಥ ಒಂದು ಮಣ್ಣನ್ನು ನೀವು ತೆಗೆದುಕೊಂಡು ಬನ್ನಿ. ಯಾವುದೇ ದೇವಸ್ಥಾನ ಆಗಿರ್ಬೋದು, ಯಾಕಂದರೆ ಅಲ್ಲಿ ಪಾಸಿಟಿವ್ ಎನರ್ಜಿ ಇರುತ್ತೆ. ಅಲ್ಲಿರುವಂಥ ಮಣ್ಣು ದೈವಶಕ್ತಿಯಿಂದ ಕೂಡಿರುತ್ತೆ. ನೋಡಿ, ಎಷ್ಟು ಪವರ್. ಮಣ್ಣು ಕೂಡ ಚಿನ್ನ ಆಗಿ ಕನ್ವರ್ಟ್ ಆಗುತ್ತೆ, ಗೊತ್ತಲ್ಲ. ಆ ಮಣ್ಣು ಚಿನ್ನಕ್ಕೆ ಸಮ, ಗೊತ್ತಲ್ಲ. ಈ ಮಣ್ಣನ್ನು ತೆಗೆದುಕೊಂಡು ದೇವಸ್ಥಾನಕ್ಕೆ ಗೋಡೆಗೆ ಅಂಟ್ಕೊಂಡಿರೋಂಥ, ಗರ್ಭಗುಡಿಗೆ ಅಂಟ್ಕೊಂಡಿರೋ ಮಣ್ಣು ಈ ಹಳ್ಳಿಗಳ ಕಡೆ ಸಿಗುತ್ತೆ, ನಿಮಗೆ ಗೊತ್ತೈತಲ್ಲ. ಅಲ್ಲಿ ಹೋಗಿ ನೀವು ತೆಗೆದುಕೊಂಡು ಬನ್ನಿ. ಯಾವುದಕ್ಕೂ ನೀವು ಮನೇಲಿ ಒಂದು ಇಡೀ ಅಷ್ಟು ಒಂದು ಕವರಲ್ಲಿ ಹಾಕಿಟ್ಟಿರಿ. ನಾನು ಯಾವುದಾದ್ರು ತಂತ್ರವನ್ನು ಹೇಳಿದಾಗ ಅದು ಖಂಡಿತವಾಗ್ಲೂ ಕೂಡ ಅದು ನಿಮಗೆ ಅನುಕೂಲ ಆಗುತ್ತೆ. ಅಂದರೆ ಅದನ್ನು ನೀವು ತೆಗೆದುಕೊಂಡು ಬಂದು ಅದರ ಒಳಗಡೆ ಹಾಕಿ. ಅಕಸ್ಮಾತ್ ಸಿಕ್ಕಿಲ್ಲ, ಗುರುಗಳೇ ಆಗಿಲ್ಲ, ನಾನು ಏನು ಮಾಡಲಿ ಅಂತಂದರೆ, ಇದನ್ನು ತೊಗೊಂಡ್ರೆ 100% ರಿಸಲ್ಟು. ಇದನ್ನು ನೀವು ಅದ್ರ ಬದಲು ನೀವು ಆಲ್ಟರ್ನೇಟಿವ್ ತುಳಸಿ ಗಿಡದ ಕೆಳಗಡೆ ಇರೋಂಥ ಮಣ್ಣನ್ನು ತೆಗೆದುಕೊಂಡು ಬನ್ನಿ, ಗೊತ್ತಲ್ಲ. ಹಾಗಾಗಿ ಇನ್ನೇನು ಮಾಡೋದು, ಸಿಕ್ಕಿಲ್ಲ ಅಂತ ಒಂದಾರು ಮಾಡಬೇಕಲ್ಲ. ಅದನ್ನ ತುಳಸಿ ಗಿಡದ ಕೆಳಗಡೆ ಇರುವಂಥ ಮಣ್ಣನ್ನು ತೆಗೆದುಕೊಂಡು ಬಂದು ನೀವು ಆ ತೆಂಗಿನಕಾಯಿ ಸಂಪೂರ್ಣವಾಗಿ ಅಂದರೆ ಮುಕ್ಕಾಲು ಪಾಲು, ಒಂದು 75% 80% ಇಷ್ಟು ಮಣ್ಣನ್ನು ಹಾಕಬೇಕು. ಆಮೇಲೆ ನೀವೇನು ಹಾಕಬೇಕು, ಸ್ವಲ್ಪ ಒಂದು 5-6 ಸ್ಪೂನು, ಸ್ವಲ್ಪ ಒಂದು 1/4 ಲೋಟಷ್ಟು, ಒಟ್ಟು ಚೂರು ಅದು ಮುಳುಗೋ ಸ್ವಲ್ಪ ಮಣ್ಣು ತೇವ ಆಗೋಷ್ಟು ಹಾಲನ್ನು ಹಾಕಬೇಕು. ಹಣಕಾಸಿನ ಸಮಸ್ಯೆಗೆ ತಲೆನೇ ಕೆಡಿಸ್ಕೊಬೇಡಿ. ಮತ್ತು ಅದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಅಂತ ಇದೆ ಗೊತ್ತಲ್ಲ. ಈ ಅಷ್ಟಲಕ್ಷ್ಮಿಯಿಂದ ಮನೆಯಲ್ಲಿ ಇಟ್ಟು ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂತಂದರೆ, ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂದರೆ ನಿವಾರಣೆ. ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ಅದು ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಸಾಲದವರು ಫೋನ್ ಮೇಲೆ ಫೋನ್, ಮೆಸೇಜ್ ಮೇಲೆ ಮೆಸೇಜ್, ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಇರ್ತಾರೆ. ತಲೆನೇ ಕೆಡಿಸ್ಕೊಬೇಡಿ. ಬಿಸ್ನೆಸ್ಸು ಪ್ರಾಫಿಟ್ ಬರ್ತಾ ಲಾಸ್ ಆಗ್ತದೆ. ಎಷ್ಟೇ ಕಷ್ಟಪಟ್ಟು ದುಡ್ಡೇ ಉಳಿಸೋಕ್ಕಾಗ್ತಾಯಿಲ್ಲ ಗುರುಗಳೇ, ಮಕ್ಳು ಎಜುಕೇಷನ್ ಮಾಡ್ಸೋಕ್ಕಾಗ್ತಾಯಿಲ್ಲ. ಮಕ್ಳಿಗೆ ಮದುವೆ ಮಾಡ್ಬೇಕು, ಒಂದು 15 ಲಕ್ಷ ಖರ್ಚಾಗುತ್ತೆ. ಮಕ್ಳಿಗೆ ಆಸ್ತಿ ಪಾಸ್ತಿ ಅಂತ ಏನೂ ಮಾಡೇ ಇಲ್ಲ. ಒಡವೆ ಗಿಡವೆ ಅಂತ ನಾವೇನೂ ಮಾಡಿಸ್ಕೊಳ್ಳೋಕ್ಕೆ ಆಗಿಲ್ಲ. ಮತ್ತು ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಕಾರಿಗೆ ನಾವು ಬುದ್ಧಿ ಹೇಳ್ತಾ ಇದ್ವಿ, ಜೀವನದಲ್ಲಿ ಮುಂದೆ ಬಂದ. ಇವಾಗ ಅವ್ರು ಚೆನ್ನಾಗಿ ಆಗ್ಬಿಟ್ಟಿದ್ದಾರೆ, ಒಡವೆಗಳು ಮಾಡಿಸ್ಕೊಂಡಿದ್ದಾರೆ, ಮತ್ತು ಆಸ್ತಿ ಪಾಸ್ತಿ ಮಾಡಿದ್ದಾರೆ, ಫಾರಿನ್ ಟ್ರಿಪ್ಪಿಗೆಲ್ಲ ಹೋಗಿ ಬಂದಿದ್ದಾರೆ ಕೊಟ್ಟರೆ. ಬಟ್ ನಮಗಿನ್ನೂ ಆಗ್ತಾಯಿಲ್ಲ, ನಾವು ಏನು ಮಾಡೋದು ಅಂತ. ಅದಕ್ಕೆಲ್ಲ ತಲೆನೇ ಕೆಡಿಸ್ಕೋಬೇಡಿ. ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಅಂತ. ಈ ಅಷ್ಟಲಕ್ಷ್ಮಿ ಅಂತ ಮನೇಲಿ ಪ್ರತಿಷ್ಠಾಪನೆ ಮಾಡಿ ನಿಮಗೆ 6 ತಿಂಗಳಲ್ಲಿ ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ರೂ ನಿವಾರಣೆ ಆಗಿಬಿಡುತ್ತೆ. 100% ರಿಸಲ್ಟ್. ಇದು ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಿ, ಇದಕ್ಕೆ ಮುಟ್ಟು ಕಟ್ಟು ಚೆಟ್ಟು ಮಡಿ ಮೇಲಿಗೆ ಸುತ್ಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ. ಇಟ್ಟರೆ ಸಾಕು, ಕೆಲಸ ಆಗುತ್ತೆ. ದೇವ್ರ ಮೇಲಾರು ಇಡ್ಬೋದು, ಬೀರಿನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ರೆಸ್ಟ್ರಿಕ್ಷನ್ಸ್ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಇದೆಲ್ಲ ಕರ್ಮ ಕಳೆದಿದ್ರೆ ಮಾತ್ರ ತೊಗೊಳಕ್ಕಾಗೋದು, ಎಲ್ಲರೂ ಕೂಡ ತೆಗೊಳಕ್ಕಾಗೋದಿಲ್ಲ ಇದನ್ನು. ಹಾಗಾಗಿ 10 ಬಾರಿ ನೀವು ಸಂಕಲ್ಪ ಮಾಡಿ, 11ನೇ ಬಾರಿಗೆ ನಿಮ್ಗೆ ಹೇಗೋ ನಿಮ್ಮ ಮನೆ ಒಳಗಡೆ ಅಷ್ಟಲಕ್ಷ್ಮಿ ಇರ್ತಿದೆ. ಸಾಕ್ಷಾತ್ ಲಕ್ಷ್ಮೀ ದೇವಿನೇ ನೀವು ನೆಲೆಸ್ತಾ ಹಾಗೆ, ಗೊತ್ತಲ್ಲ. 100% ಕೆಲಸ ಆಗುತ್ತೆ. ಹಿಂದೆ ಆಗಿತ್ತು, ಈಗಲೂ ಆಗ್ತದೆ, ಇನ್ನು ಮುಂದೆಗೂ ಕೂಡ ಹಾಗೇ ಆಗುತ್ತೆ. ಇದೆ ಅಷ್ಟಲಕ್ಷ್ಮಿ ಅಂತದ ಪವರ್ ಅಂದರೆ ಇದೇನೆ, ಗೊತ್ತಲ್ಲ. ನೀವು ಹಣಕಾಸಿನ ಸಮಸ್ಯೆ ಇತ್ತು ಮರೆತು ಬಿಡಿ. ಇನ್ನು ಮುಂದೆ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂತಂದರೆ ಅಷ್ಟು ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ಅಷ್ಟಲಕ್ಷ್ಮಿ ಅಂತದ ವಿಚಾರ. ಹಾಲನ್ನು ಹಾಕಿ ನೀವೇನು ಮಾಡಬೇಕು ಅಂತಂದರೆ, ಅದರ ಮೇಲೆ 5 ರೂಪಾಯಿ ಕಾಯಿನನ್ನು ಇಟ್ಟು ನೀವು ಅದನ್ನು ದೇವ್ರ ಮುಂದೆ ಒಂದು ಬಟ್ಲಲ್ಲಿ ಅಕ್ಕಿ ಹಾಕಿ, ಯಾಕಂದರೆ ಕಾಯಿ ಬಿದ್ದೋಗುತ್ತೆ ಕೆಳಗಡೆ, ಕೂತ್ಕೋಬೇಕು ಶಾರ್ಪಾಗಿ. ಒಂಚೂರು ಅಕ್ಕಿ ಹಾಕಿ ಅದನ್ನು ಇಲ್ಲಿ ಇಟ್ಟು ಅದ್ರ ಮೇಲೆ 5 ರೂಪಾಯಿ ಕಾಯಿನ ಇಟ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆ ಮಾಡಿ ಹುಣ್ಣಿಮೆ ದಿನವೇ ಬೆಳಗ್ಗೆ ಪೂಜೆ ಮಾಡಿ ಅಥವಾ ಸಾಯಂಕಾಲ ಮಾಡಿ ಪೂಜೆ ಮಾಡಿ ತಂದು ಇಮಿಡಿಯೇಟಾಗಿ ಅದನ್ನು ತೆಗೆದುಕೊಂಡು ಬಂದು ಹರಳಿ ಮರದ ಕೆಳಗಡೆ ಇಟ್ಬಿಟ್ಟು ಬನ್ನಿ. ಈ ಅಕ್ಕಿ ಇದೆಲ್ಲ ಏನಿರುತ್ತಲ್ಲ ಅದನ್ನು ಯೂಸ್ ಮಾಡ್ಕೊಳ್ಳಿ, ಸಾಧ್ಯ ಆಯಿತು ಅಂತ ಮನೆಗೆ ಮತ್ತೆ ಯೂಸ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಪೂಜೆ ಮಾಡೋವ್ರಿಗೆ ಮಾತ್ರ ಅದು ಸ್ಟ್ಯಾಂಡ್ ಥರ ಬೇಕಾಗುತ್ತೆ ಅಷ್ಟೇ. ಇನ್ನು ಮಿಕ್ಕಿದ್ದೆಲ್ಲ ಭಕ್ತಿ ಶ್ರದ್ಧೆಯಿಂದ ನೀವು ಹರಳಿ ಮರದ ಕೆಳಗಡೆ ಇಟ್ಬಿಟ್ಟು ಬನ್ನಿ. ಖಂಡಿತವಾಗ್ಲೂ ಕೂಡ ಸಂಕಲ್ಪ ಮಾಡ್ಕೊಂಡು ಬರಬೇಕು. ನೀವು ಖಂಡಿತವಾಗ್ಲೂ 100% ಬರ್ಕೊಡ್ತೀನಿ ನಾನು. ಹುಣ್ಣಿಮೆಯ ದಿನ ನೀವು ಮಾಡಿರ್ತೀರ, ನೆನ್ಪಿಟ್ಕೊಳ್ಳಿ, ಬರೆದಿಟ್ಕೊಳ್ಳಿ. ನೀವು ಎಷ್ಟು ಬೇಗ ಆಗುತ್ತೆ ಅಷ್ಟು, ನೀವು ಎಷ್ಟು ದಿನದಲ್ಲಿ ಹಿಂಗೆ ಆಗಬೇಕು ಅಂತ ನೀವು ಸಂಕಲ್ಪ ಮಾಡಿರ್ತೀರ ಅಷ್ಟು ದಿನದ ಒಳಗಡೆ
ಒಂದು ಸೈಟು ಮತ್ತು ಮನೆ ಖರೀದಿ ಯೋಗ ಬರುತ್ತೆ. ಮತ್ತು ಆಸ್ತಿ ವಿಚಾರಗಳ ಬಗೆಹರಿದು ನಿಮಗೆ ದುಡ್ಡು ಬರುತ್ತೆ ಅಲ್ಲ. ಮನೆ ಕಟ್ತೀರಾ ಎಂತ ಸತ್ಯ. ಬಟ್ ನೀವು ಇದನ್ನು ಹುಣ್ಣಿಮೆ ದಿನ ಮಾಡಬೇಕಷ್ಟೆ ಅಲ್ಲ. ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂತಂದರೆ, ನೀವು ಅದ್ರ ಜೊತೆಗೆ ನೀವೇನು ಮಾಡಿ ಅಂತಂದರೆ, ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ. ಓಂ ರೀಂ ಶ್ರೀಂ ಐಶ್ವರ್ಯ ಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನಿನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಈ ಸಂಕಲ್ಪವನ್ನು ಮಾಡ್ತೀನಿ, ನೀವು ಒಂದು ತಂತ್ರವನ್ನು ಮಾಡಿ. ತಂತ್ರ ಮಾಡೋಕ್ಕಿಂತ ಮುಂಚೆ ನೀವು ಕೂಡ ಸಂಕಲ್ಪ ಮಾಡಬೇಕು ಅಲ್ಲ. ಇದನ್ನು ಆಶೀರ್ವಾದ ಪೂರ್ವಕವಾಗಿ ಮಾಡ್ತಾ ಇರೋಂಥದ್ದು. ಅದನ್ನು ಮಾಡಿದ್ದೇ ಆಯಿತು ಅಂತಂದರೆ ಖಂಡಿತವಾಗ್ಲೂ ಕೂಡ ನಿಮಗೆ ಮನೆ ಕಟ್ಟುವಂಥ ಯೋಗ ಬಂದೇ ಬಿಡುತ್ತದೆ ಅಲ್ಲ. ಅದ್ಭುತವಂತಂಥದ್ದು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ. ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ನಾವು ಹೊಸದಾಗಿ ವಧುವರ ಅನ್ವೇಷಣೆ ಮಾಹಿತಿ ಕೇಂದ್ರವನ್ನು ಮಾಡಿದ್ವಿ. ಇಲ್ಲಿ ತುಂಬ ಜನರ ಒಂದು ಮಾಹಿತಿ ಅಂದರೆ ಯಾರ್ಯಾರು ಮದುವೆ ಆಗಬೇಕು ಅಂದರೆ ಡಾಕ್ಟ್ರು, ಇಂಜಿನಿಯರು, ದೊಡ್ಡ ದೊಡ್ಡ ಪ್ರೊಫೆಷನ್ನು, ಬಿಸ್ನೆಸ್ಸಲ್ಲಿರುವಂಥವ್ರು ಎಲ್ಲ ಕಡೆ ಆಲ್ ಓವರ್ ಕರ್ನಾಟಕ ನಮ್ಮ ವಿದ್ಯಾರ್ಥಿಗಳಿದ್ದಾರೆ. ಅವರೆಲ್ಲ ಎಷ್ಟೊಂದು ಜನ ಜಾತಕ ಬಂದು ನಮಗೆ ತೋರಿಸ್ತಾ ಇದ್ದಾರೆ. ಊರುಗಳೇ ನಾವೊಂದು ಯಾವ್ದಾರು ಹೆಣ್ಣಿದ್ರೆ ಹುಡುಕಿ ಹೇಳಿ, ನಿಮ್ಮತ್ತು ಎಷ್ಟೊಂದು ಜಾತಕಗಳು ಬರುತ್ತೆ, ನೀವು ನೋಡಿ, ಯಾಕಂದರೆ ಮದುವೆ ಆಗುತ್ತೋ ಇಲ್ವೋ ಅಂತ ಕೇಳ್ತಾ ಇರ್ತಾರೆ, ಅಂಥವ್ರಿಗೆ ನಮ್ಗೆ ಹುಡುಕೊಡಿ ಅಂತ. ಅದಕ್ಕೋಸ್ಕರ ನಾನೇನು ಮಾಡ್ಬಿಟ್ಟಿದ್ದೆ ಅಂತಂದರೆ, ವಧುವರಾನ್ವೇಷಣೆ ಮಾಹಿತಿ ಕೇಂದ್ರನೇ ಮಾಡಿ ಐಶ್ವರ್ಯ ವಧುವರ ಮಾಹಿತಿ. ಇದಕ್ಕೆ ವೆಬ್ಸೈಟ್ ಇದೆ ಮತ್ತು ಆ್ಯಪ್ ಇದೆ. ನೀವು ಅದರಲ್ಲೂ ಕೂಡ ನೀವು ರಿಜಿಸ್ಟರ್ ಆಗ್ಬೋದು ಗೊತ್ತಲ್ಲ. ಇಲ್ಲಾಂದರೆ ನಮ್ಮ ಆಫೀಸಿಗೆ ನೀವು ಫೋನ್ ಮಾಡಿ ಅದರಲ್ಲೂ ಕೂಡ ನಿಮ್ಮ ಅದ್ಭುತವಾದಂಥ ಮಾಹಿತಿ. ಈಗ ಆಲ್ರೆಡಿ ಸುಮಾರು ನಾನು ಸ್ಟಾರ್ಟ್ ಮಾಡೋದ್ರಿಂದ ಒಂದು 7-8 ಜೋಡಿಗೆ ಮದುವೆ ಫಿಕ್ಸ್ ಆಯಿತು ನಮ್ಮ ಕಡೆಯಿಂದ. ಅದಕ್ಕಿಂತ ಮುಂಚೆ ನಾನು ಸಪ್ರೇಟಾಗಿ ವೈಯಕ್ತಿಕವಾಗಿ ಒಂದು 40-50 ಮದುವೆ ಮಾಡಿದ್ದೀನಿ. ಅದಾದಮೇಲೆ ಇವಾಗ ತುಂಬ ಜನ ಒಂದು ಒತ್ತಾಯದ ಮೇರೆಗೆ ಮಾಡಿದ್ದೀನಿ. ಆ್ಯಪ್ ಇದೆ, ಅದರಲ್ಲೂ ಕೂಡ ನೀವು ನೋಡ್ಬೋದು. ವೆಬ್ಸೈಟ್ ಇದೆ, ಅದರಲ್ಲೂ ಕೂಡ ನಿಮಗೆ ಅದ್ಭುತವಾದಂಥ ಒಂದು ಮಾಹಿತಿ ಸಿಗುತ್ತೆ. ಇಲ್ಲಾಂದರೆ ನಮ್ಗೆ ಫೋನ್ ಮಾಡಿ. ಇಂಥ ಎಷ್ಟೊಂದು ಜನಕ್ಕೆ ಮನೇಲಿ ತಂದೆ ಇರಲ್ಲ, ಹೆಣ್ಮಕ್ಳು ನೋಡಬೇಕು, ಯಾರೂ ಕೂಡ ನೋಡೋರಿರಲ್ಲ, ಅಂಥವ್ರಿಗೂ ಕೂಡ ನೀವು ಹೇಳಿ. ಖಂಡಿತವಾಗ್ಲೂ ಕೂಡ ನಾವು ನಮ್ಮ ಒಂದು ಟೀಮ್ ಏನಿದೆ ನಿಮಗೆ ಅದಕ್ಕೆ ಸದಾ ನಿಮ್ಮ ಒಂದು ಸೇವೆಗೆ ನಿರತವಾಗಿದೆ ನಮ್ಮ ಒಂದು ಟೀಮು. ಯಾಕಂದರೆ ಇದು ಒಂದು ಮದುವೆ ಮಾಡೋಂಥದ್ದು ಪುಣ್ಯದ ಕೆಲಸ, ಇದು ಅದು ಎಲ್ರಿಗೂ ಸಿಗಲ್ಲ. ಹಾಗಾಗಿ ಯಾವುದೇ ಪ್ರೊಫೆಷನ್ ಆಗಿರ್ಬೋದು ಗೊತ್ತಲ್ಲ, ಫಾರಿನಲ್ಲಿರೋಂಥ ಗಂಡ ಆಗಿರ್ಬೋದು ಅಥವಾ ಫಾರಿನಲ್ಲಿ ಇರೋದು ಹುಡುಗಿ ಇರದೇ ಇರ್ಬೋದು, ನಮ್ಮ ಹತ್ರ ಬರ್ತಾ ಇರುತ್ತೆ ತುಂಬ ಪ್ರೊಫೈಲ್ ಬರ್ತಾರೆ. ಡಾಕ್ಟರ್ಸು, ಇಂಜಿನಿಯರ್ಸು, ಪ್ರೊಫೆಷನ್ಸು. ಯಾಕಂದರೆ ಅವ್ರಿಗೆ ತಕ್ಕಬೇಕಾಗಿರೋದು ಸಿಗಲ್ಲ. ನಾವು ಅದಕ್ಕೋಸ್ಕರ ನಮ್ಮ ಹತ್ರ ಬರ್ತಾರೆ. ಇದನ್ನು ನಾವು ಶಾಸ್ತ್ರೀಯವಾಗಿ ಇದನ್ನು ನೋಡಿ, ಜಾತಕವನ್ನು, ಕುಂಡಲಿನ ನೋಡಿ ಪರಿಶೀಲನೆ ಮಾಡಿ ಇಟ್ಟಿರ್ತೀವಿ. ನಮ್ಗೆ ಈಸಿಯಾಗಿ ನಮ್ಗೆ ಸಿಕ್ಬಿಡ್ತದೆ. ಹಾಗಾಗಿ ಯಾರೇ ಇದು ಫಸ್ಟು ನಿಮಗೆ ಫೋನ್ ಮಾಡಿ ರಿಜಿಸ್ಟರ್ ಮಾಡಿ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ. ರಿಜಿಸ್ಟರ್ ಮಾಡಿ ಫೋಟೋವನ್ನು ಕಳಿಸಿ, ಬಯೋಡೇಟಾವನ್ನು ಕಳಿಸಿ. ನಾವು ವೆಬ್ಸೈಟು ಮತ್ತು ಇದರಲ್ಲೆಲ್ಲ ಆ್ಯಪಲ್ಲೆಲ್ಲ ನಾವು ಅಪ್ಲೋಡ್ ಮಾಡ್ತೀವಿ. ಅದರಲ್ಲೂ ಕೂಡ ನಿಮಗೆ ಸಾಕಷ್ಟು ಕರೆಗಳು ಬರ್ತವೆ. ನಿಮಗೆ ಈ ಥರ ಒಂದು ಹೆಣ್ಣಿದೆ, ಒಂದು ಗಂಡಿದೆ ಅಂತ. ಅದ್ಭುತವಾದ ಒಂದು ಮ್ಯಾಚ್ ಮೇಕಿಂಗ್ ಅಂತ ಹೇಳ್ಬೋದು ಗೊತ್ತಲ್ಲ, ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ. ಖಂಡಿತವಾಗ್ಲೂ ಕೂಡ ನೀವು ಯಾರ್ಯಾರಿಗೆ ಮದುವೆ ಆಗಿಲ್ಲ ಅಥವಾ ನಿಮಗೆ ಬೇರೆಯವ್ರಿಗೆ ಯಾರಿಗಾದ್ರು ತಿಳಿಸಿ. ಖಂಡಿತವಾಗ್ಲೂ ಕೂಡ ಅದು ತುಂಬ ಒಳ್ಳೆಯದಾಗುತ್ತೆ, ತುಂಬ ಚೆನ್ನಾಗಿ. ಯಾಕಂದರೆ ನಿಮ್ಗೆ ಆಗಿಲ್ಲ ಅಂತ ಬೇರೆಯವ್ರಿಗಾದ್ರು ತಿಳಿಸಿ ಇಂಥ ಕಡೆ ಇದೆ ಅಂತ. ಇದು ನೀವು ತಿಳಿಸಿ ಒಂದು ಮಾಹಿತಿ ಕೊಟ್ಟವ್ರಿಗೆ ಮದುವೆ ಆಯಿತು ಅಂತಂದರೂ ಕೂಡ ಆ ಒಂದು ಪುಣ್ಯದ ಫಲವೂ ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ ಗೊತ್ತಲ್ಲ. ಐಶ್ವರ್ಯ ಮತ್ತು ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ, ಐಶ್ವರ್ಯ ವಧುವರರ ಮಾಹಿತಿ ಕೇಂದ್ರ. ಖಂಡಿತವಾಗ್ಲೂ ಕೂಡ ನೀವು ಇದನ್ನು ರಿಜಿಸ್ಟರ್ ಆಗಿ ಯಾರ್ಯಾರು ಮದುವೆ ಆಗಿಲ್ಲ ಅಂಥವ್ರು ಗೊತ್ತಲ್ಲ. ಇದು ವಿಚಾರ.